AI ಇಂದ ನಮ್ಮ ಕೆಲಸ ಹೋಗುತ್ತೆ ಅಂತ ಎಲ್ಲ ಹೆದರ್ಕೊಂಡಿದೀವಿ. ಆದರೆ ಚಾರ್ಲಿ ಚಾಪ್ಲಿನ್ ಅವರು 90 ವರ್ಷದ ಹಿಂದೆನೇ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಮಾಸ್ಟರ್ ಪೀಸ್ ಮಾಡಿದ್ರು. ಇದು ಡೇ 7 ಆಫ್ 50 ಡೇ ಚಾಲೆಂಜ್. ಇವತ್ತಿನ ಸಿನಿಮಾ ಮಾಡರ್ನ್ ಟೈಮ್ಸ್. ಇದು ಚಾರ್ಲಿ ಚಾಪ್ಲಿನ್ ಅವರ ಕೊನೆಯ ಶ್ರೇಷ್ಠ ಸೈಲೆಂಟ್ ಸಿನಿಮಾ. ಮನುಷ್ಯ ಹೇಗೆ ಯಂತ್ರಗಳ ಕೈಯಲ್ಲಿ ಸಿಕ್ಕಾಕೊಂಡು ತಾನೇ ರೋಬೋ ಆಗ್ತಿದ್ದಾನೆ ಅಂತ ತಮ್ಮ ಸಟೈರ್ ಸಿನಿಮಾ ಮೂಲಕ ಜಗತ್ತಿಗೆ ತಿಳಿಸ್ಕೊಡ್ತಾರೆ. ಚಾರ್ಲಿ ಚಾಪ್ಲಿನ್ ಅವರ ಫೇಮಸ್ ದಿ ಟ್ರಾಂಪ್ ಕ್ಯಾರೆಕ್ಟರ್ 20 ವರ್ಷಗಳಿಂದ ಜನರನ್ನ ನಗಿಸ್ತಾ ಇತ್ತು. ಆದರೆ ಯಾವತ್ತಿಗೂ ಆ ಕ್ಯಾರೆಕ್ಟರ್ನ ಧ್ವನಿ ಜನರಿಗೆ ಗೊತ್ತಿರಲಿಲ್ಲ. ಆದರೆ ಟ್ರಾಂಪ್ ಪಾತ್ರದ ಈ ಕೊನೆಯ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಸನ್ನಿವೇಶದಲ್ಲಿ ಈ ಪಾತ್ರದ ಧ್ವನಿ ಎಲ್ರಿಗೂ ಕೇಳಿಸುತ್ತೆ. ಆದರೆ ಈ ಪಾತ್ರ ಮಾತಾಡೋದು ಫ್ರೆಂಚೋ ಇಂಗ್ಲಿಷೋ ಯಾವುದೋ ಒಂದು ಭಾಷೆ ಅಲ್ಲ, ಜಿಬ್ರಿಷ್ ಅಂದ್ರೆ ಅರ್ಥನೇ ಇಲ್ದಿರೋ ಭಾಷೆಯಲ್ಲಿ ಒಂದು ಹಾಡನ್ನ ಹೇಳುತ್ತೆ. ಇದೇ ಮೊದಲು ಮತ್ತೆ ಕೊನೆಯ ಸರ್ತಿ ಟ್ರಾಂಪ್ ಕ್ಯಾರೆಕ್ಟರ್ನ ಧ್ವನಿ ಕೇಳಿದ್ದು. ಚಾರ್ಲಿ ಚಾಪ್ಲಿನ್ ಯಂತ್ರದೊಳಗೆ ಸಿಕ್ಕಾಕೊಂಡು ಹೋಗೋ ಸೀನು ಸಿನಿಮಾ ಇತಿಹಾಸದಲ್ಲೇ ಐಕಾನಿಕ್. ಕೊನೆಯ ಶಾಟ್ ನಲ್ಲಿ ದಿಕ್ಕು ದೆಸೆ ಇಲ್ಲದೆ, ಭವಿಷ್ಯ ಏನು ಅನ್ನೋದೇ ಗೊತ್ತಿಲ್ಲದೆ, ಗೊತ್ತು ಗುರಿ ಇಲ್ಲದ ಕಡೆಗೆ ಸ್ಮೈಲಿಂಗ್ ಫೇಸ್ ನಲ್ಲೇ ನಡ್ಕೊಂಡು ಹೋಗೋ ದೃಶ್ಯ ನಿಜವಾಗ್ಲೂ ಹಾರ್ಟ್ ಬ್ರೇಕಿಂಗ್. ಮಾಡರ್ನ್ ಟೈಮ್ಸ್ ಗ್ರೇಟ್ ಕಾಮಿಡಿ ರಿಯಾಲಿಟಿಯಿಂದ ನಮ್ಮನ್ನು ಎಸ್ಕೇಪ್ ಮಾಡೋದಷ್ಟೇ ಅಲ್ಲದೆ ರಿಯಾಲಿಟಿಯನ್ನು ಎಕ್ಸ್ಪೋಸ್ ಕೂಡ ಮಾಡ್ಬೋದು ಅಂತ ತಿಳಿಸ್ಕೊಡುತ್ತೆ.